ಗುಟ್ಕಾ ಬ್ಯಾನ್ ಆದೇಶ ವಾಪಸ್, ಕರ್ನಾಟಕ ಸರ್ಕಾರದ ಹೊಸ ನಿರ್ಧಾರ ಏನು? ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದಲ್ಲಿ ಗುಟ್ಕಾ ತಂಬಾಕು ಹೊಂದಿರುವ ಪಾನ್ ಮಸಾಲ ಬಗ್ಗೆ ಕಳೆದ ಕೆಲವು ದಿನಗಳಿಂದ ದೊಡ್ಡ ಸುದ್ದಿಯಾಗಿದೆ. ಒಂದು ಕಡೆ ಸರ್ಕಾರ ಒಂದು ಕಡೆ ನಿಷೇಧ ಘೋಷಿಸಿತ್ತು. ಆದರೆ ಇದೀಗ ಅದೇ ನಿಷೇಧ ಆದೇಶವನ್ನು ಹಿಂಪಡೆಯಲು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅಷ್ಟಕ್ಕೂ ನಿಷೇಧ ಯಾಕೆ ಮಾಡಲಾಗಿತ್ತು, ಮತ್ತೆ ಯಾಕೆ ಹಿಂಪಡೆಯಲಾಯಿತು? ಈ ನಿರ್ಧಾರದ ಹಿಂದೆ ಅಡಿಕೆ ಬೆಳೆಗಾರರ ವಿಚಾರವೂ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ವಿಡಿಯೋದಲ್ಲಿ ಉತ್ತರ ಸರಳವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಕೊನೆ ತನಕ ನೋಡಿ. ಕರ್ನಾಟಕದ ಆಹಾರ ಸುರಕ್ಷತಾ ಇಲಾಖೆ ತಂಬಾಕು ಅಥವಾ ನಿಕೋಟಿನ್ ಹೊಂದಿರುವ ಗುಟ್ಕಾ, ಪಾನ್ ಮಸಾಲ ಸೇರಿದಂತೆ ಕೆಲವು ಉತ್ಪನ್ನಗಳ ತಯಾರಿಕೆ, ಸಂಗ್ರಹಣೆ, ಸಾಗಣೆ, ವಿತರಣೆ ಮತ್ತು ಮಾರಾಟಕ್ಕೆ 1 ವರ್ಷದ ನಿಷೇಧ ವಿಧಿಸಿತ್ತು. ಆದರೆ ರಾಜ್ಯದಾದ್ಯಂತ ಅನ್ವಯ ಆಗುವಂತೆ ಮಾಡಲಾಗಿತ್ತು. ಸಾರ್ವಜನಿಕ ಆರೋಗ್ಯ ದೃಷ್ಟಿಯಿಂದ ತಂಬಾಕು ಮತ್ತು ನಿಕೋಟಿನ್ ಹೊಂದಿದ ಉತ್ಪನ್ನಗಳ ಬಳಕೆಯನ್ನು ನಿಯಂತ್ರಿಸುವುದು ಈ ಕ್ರಮದ ಪ್ರಮುಖ ಉದ್ದೇಶವಾಗಿತ್ತು ಎಂದು ವರದಿಗಳು ತಿಳಿಸಿವೆ. ಆದರೆ ನಿಷೇಧದ ನಂತರವೂ ಮತ್ತೊಮ್ಮೆ ದೊಡ್ಡ ವಿಚಾರ ಚರ್ಚೆಗೆ ಬಂದಿದೆ. ಅದು ಅಡಿಕೆ ಬೆಳೆಗಾರರ ಸಮಸ್ಯೆ. ಕನ್ನಡದ ಹಲವು ಭಾಗಗಳಲ್ಲಿ ಅಡಿಕೆ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಗುಟ್ಕಾ ಮತ್ತು ಪಾನ್ ಮಸಾಲ ಉದ್ಯಮಿ ಬೇಡಿಕೆಗಳಿಗೆ ಅಡಿಕೆಯೂ ಸಂಬಂಧ ಹೊಂದಿರುವುದರಿಂದ ನಿಷೇಧದಿಂದ ಅಡಿಕೆ ಬೆಳೆಗಾರರ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯ ಬಗ್ಗೆ ರೈತರು ಮತ್ತು ರಾಜಕೀಯ ನಾಯಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ನಿಷೇಧದ ನಂತರ ಅಡಿಕೆ ಮಾರುಕಟ್ಟೆ ಬೆಲೆ ಕುಸಿತ ಬಗ್ಗೆ ಕೂಡ ವರದಿಯಾಗಿವೆ. ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಕೆಲವು ಶಾಸಕ ಮತ್ತು ರೈತ ಪರ ಸಂಘಟನೆಗಳು ಸರ್ಕಾರದ ಬಗ್ಗೆ ಆಪೇಕ್ಷೆ ವ್ಯಕ್ತಪಡಿಸಿದ್ದಾವೆ. ಸರ್ಕಾರದ ಯೂಟರ್ನ್ ಯಾಕೆ? ಈ ಬೆಳವಣಿಗೆಗಳ ನಡುವೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಿಷೇಧ ಆದೇಶವನ್ನು ಹಿಂಪಡೆಯಲು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಆಗಸ್ಟ್ 14ರಂದು ತಿಳಿಸಿದ್ದಾರೆ. ಕೆಲವು ವರದಿಗಳ ಪ್ರಕಾರ ಇಂತಹ ಮಹತ್ವ ಆದೇಶ ತಮ್ಮ ಗಮನಕ್ಕೆ ತಾರದೆ ಹೊರಬಂದಿರುವ ಬಗ್ಗೆ ಮುಖ್ಯಮಂತ್ರಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅದರ ಜೊತೆಗೆ ಅಡಿಕೆ ಬೆಳೆಗಾರರ ಮೇಲೆ ಆಗಬಹುದಾದ ಆರ್ಥಿಕ ಪರಿಣಾಮದ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ. ಸರ್ಕಾರ ತನ್ನ ನಿರ್ಧಾರವನ್ನು ಬದಲಿಸುವ ಸ್ಥಿತಿ ಎದುರಾಗಿದೆ. ಹಾಗಾದರೆ ಗುಟ್ಕಾ ಸಂಪೂರ್ಣ ಸಿಗುತ್ತದೆಯಾ? ಇಲ್ಲಿ ಒಂದು ವಿಷಯವು ಸ್ಪಷ್ಟವಾಗುತ್ತೆ, ಅರ್ಥ ಮಾಡಿಕೊಳ್ಳಬೇಕು. ನಿಷೇಧ ಹಿಂಪಡೆಯಲು ಸೂಚನೆ ಮತ್ತು ಅಧಿಕೃತವಾಗಿ ನಿಷೇಧ ರದ್ದುಗೊಂಡಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಕರ್ನಾಟಕದಲ್ಲಿ ಗುಟ್ಕಾ ಮತ್ತು ತಂಬಾಕು ಹೊಂದಿರುವ ಪಾನ್ ಮಸಾಲಗಳ ಮೇಲಿನ 1 ವರ್ಷದ ನಿಷೇಧದ ವಿಚಾರ ಇದೀಗ ಮತ್ತೊಮ್ಮೆ ತಿರುವು ಪಡೆದುಕೊಂಡಿದೆ. ನಿಷೇಧ ಜಾರಿಗೆ ಬಂದ ಕೆಲವೇ ದಿನಗಳಲ್ಲಿ ಅದನ್ನು ಹಿಂಪಡೆಯಲು ಮುಖ್ಯಮಂತ್ರಿ ಸೂಚಿಸಿದ್ದಾರೆ ಎಂಬ ವರದಿ ಬಂದಿದೆ. ಮುಂದಿನ ಅಧಿಕೃತ ಆದೇಶಗಳಲ್ಲಿ ಸರ್ಕಾರ ಏನು ಹೇಳುತ್ತದೆ ಎಂಬುದು ಕುತೂಹಲವಾಗಿದೆ. ಈ ಸುದ್ದಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸಾರ್ವಜನಿಕರ ಆರೋಗ್ಯ ಮುಖ್ಯವೇ ಅಥವಾ ರೈತರ ಹಿತಾಸಕ್ತಿ ಗಮನದಲ್ಲಿಟ್ಟುಕೊಂಡು ಸರ್ಕಾರ ಬೇರೆ ಮಾರ್ಗ ಹುಡುಕಬೇಕೇ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.